ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ಯಮಯಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ 6 ತಿಂಗಳ ಮಕ್ಕಳಿಗೆ ಯಾವ ರೀತಿಯಾಗಿ ಸರಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ರಾಗಿ ಸರಿ. ನಾನು ಯೂಸ್ ಮಾಡೋದು ರಾಗಿ ಸರಿ ಬಂದು ಮಿಲೆಕ್ಸ್ ಅವರ ಮದರ್ ರೂಟು. ಇದು 6 ಮಂತಿಂದ 30 ಮಂತ್ಸ್ ಅಂದರೆ 2.5 ವರ್ಷದ ಮಗುವರೆಗೂ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಮನೆಯಲ್ಲಿ ರಾಗಿ ಸರಿ ಮಾಡೋದಕ್ಕೆ ಟೈಮ್ ಸಿಗೋದಿಲ್ವೋ ಅವರೆಲ್ಲ ಈ ಮಿಲೆಕ್ಸ್ ಅವರ ಮದರ್ ರೂಟ್ನ ಬಳಸ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ಮತ್ತು ಶುಗರು ಯಾವುದು ಕೂಡ ಆ್ಯಡ್ ಮಾಡಿಲ್ಲ. ಮಿಲೆಕ್ಸ್ ಅವರ ಮದರ್ ರೂಟ್ನ ಬಳಸೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತೆ. ಮತ್ತು ಮಕ್ಕಳುಗಳಿಗೆ ಕೆಮ್ಮು, ನೆಗಡಿ, ಶೀತ ಅಂತ ಯಾವುದೇ ಇದ್ರೂ ಸಹ ಅದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಆಗುತ್ತೆ. ನಾನು ಇದನ್ನು 6 ಮಂತಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಮನೆಯಲ್ಲಿ ರಾಗಿ ಸರಿ ಮಾಡೋದಕ್ಕೆ ಕಷ್ಟ ಆಗುತ್ತೋ ಅವರೆಲ್ಲ ಈ ಮಿಲೆಕ್ಸ್ ಅವರ ಮದರ್ ರೂಟ್ನ ಬಳಸ್ಬೋದು. ನಾನಿಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಗ್ಲಾಸಷ್ಟು ನೀರನ್ನ ತಗೊಂಡು ಅದಕ್ಕೆ 1 ಚಮಚ ಅಥವಾ 1.5 ಚಮಚ ಆಗುವಷ್ಟು ಮಿಲೆಕ್ಸ್ ಮದರ್ ರೂಟ್ನ ಹಾಕಿ ಗಂಟು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟು ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ಮಿಲೆಕ್ಸ್ ಮದರ್ ರೂಟ್ಗೆ ಯಾವ್ಯಾವ ಸಾಮಗ್ರಿ ಹಾಕಿರ್ತಾರೆ ಅಂತ ಅಂದರೆ ಮೊಳಕೆ ಬರಿಸಿದ ರಾಗಿ ಮತ್ತು ಹೆಸರು ಕಾಳು, ಕೆಂಪಕ್ಕಿ ಮತ್ತು ಡ್ರೈ ಫ್ರೂಟ್ಸು, ಹಾಗೆ ಒಂದು ಕೆಲವು ಸಾಂಬಾರು ಪದಾರ್ಥನ ಯೂಸ್ ಮಾಡಿರ್ತಾರೆ. ಈ ಹೆಲ್ತಿ ಮಿಕ್ಸ್ಗೆ ಮೊಳಕೆ ಬರಿಸಿದ ಕಾಳು ಹಾಕಿರೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಕೆಮ್ಮು, ಶೀತ, ಜ್ವರ ಯಾವುದೇ ಇದ್ರೂ ಸಹ ಅದನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಹಾಗೆಯೇ ಮಕ್ಕಳಿಗೆ ಜೀರ್ಣಕ್ರಿಯೆ ಆಗಲು ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಮೊಳಕೆ ಬರಿಸಿದ ಕಾಳು ಹಾಕಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಇಲ್ಲಿ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಮೊದಲೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕಿ, ಅದು ನೀರು ಬಿಸಿ ಆದಮೇಲೆ ನಾನು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಿಕ್ಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮಿಕ್ಸ್ನ ನೀರೊಳಗೆ ಮಿಕ್ಸ್ ಮಾಡುವಾಗ ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ, ಇಲ್ಲ ಅಂತಂದರೆ ಗಂಟು ಬರುತ್ತೆ. ಯಾವುದೇ ಕಾರಣಕ್ಕೂ ಗಂಟು ಬರಬಾರ್ದು. ಗಂಟು ಬಂದರೆ ಮಕ್ಕಳಿಗೆ ತಿನ್ನಿಸೋದಕ್ಕಾಗೋದಿಲ್ಲ. ನೋಡಿ, ನಾನು ಮಿಕ್ಸ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಒಂದು ಕುದಿ ಬರೋವರೆಗೂ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಕುದಿ ಬಂದಾದಮೇಲೆ ನಾನೀಗ ಇದಕ್ಕೆ ಸ್ವಲ್ಪ ರುಚಿಗೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂತಂದರೆ ಸ್ವಲ್ಪ ಸಾಲ್ಟನ್ನ ಹಾಕೋಬೋದು. ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಈ ಮಿಕ್ಸಲ್ಲಿ ಯಾವುದೇ ರೀತಿಯಾದ ಶುಗರ್ನ ಆ್ಯಡ್ ಮಾಡಿರೋದಿಲ್ಲ, ಹಾಗಾಗಿ ನಾನೀಗ ಇದಕ್ಕೆ ಸ್ವಲ್ಪ ಬೆಲ್ಲನ ರುಚಿಗೆ ಹಾಕೋತಾ ಇದ್ದೀನಿ. ನೀವು ಬೆಲ್ಲ ಹಾಕುವಾಗ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ. ಯಾಕಂತಂದರೆ ಮಕ್ಕಳಿಗೆ 6 ಮಂತ್ ಇತ್ತು ಅಂತ ಅಂದರೆ ಸಿಹಿನ ಜಾಸ್ತಿ ಕೊಡಬಾರ್ದು, ಹಾಗಾಗಿ ಬೆಲ್ಲನ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು 6 ಮಂತ್ಸ್ ಇದ್ದರೆ ಮಕ್ಕಳುಗಳಿಗೆ ಸ್ವಲ್ಪ ತೆಳ್ಳಗೆ ಇರಲಿ ಸರಿ. 9 ಮಂತ್ಸ್ ಪ್ಲಸ್ ಇತ್ತು ಅಂತ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿ. ಯಾಕೆಂದರೆ 6 ಮಂತ್ ಬೇಬಿಗಳು ಈಗ ತಾನೇ ಸಾಲಿಡ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ಅವರು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ತೆಳ್ಳಗೆ ಮಾಡಿ ತಿನ್ನಿಸ್ಬೇಕಾಗತ್ತೆ. 9 ಮಂತ್ಸ್ ಆಗ್ತಾ ಅವು ರೂಢಿ ಆದಮೇಲೆ ಅವರು ಸ್ವಲ್ಪ ಗಟ್ಟಿಯಾಗಿ ತಿನ್ನಿಸ್ಬೋದು. ನಾನೀಗ ನೋಡಿ ಯಾವ ರೀತಿಯಾಗಿ ಮಾಡಿದೆ ಅಂತ, ಈ ರೀತಿಯಾಗಿದ್ದರೆ ಸಾಕು. ನಾವೀಗ ಇದನ್ನು ಬೌಲ್ಗೆ ಶಿಫ್ಟ್ ಮಾಡಿದ ತಕ್ಷಣವೇ ಫ್ಯಾನ್ ಗಾಳಿಗೆ ಇಟ್ಕೊಂಡು ಅದನ್ನು ಆರಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಮೇಲ್ಗಡೆ ಕೆನೆ ಬರುತ್ತೆ. ಮೇಲ್ಗಡೆ ಕೆನೆ ಬಂದರೆ ಮಕ್ಕಳಿಗೆ ತಿನ್ನಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಬೌಲ್ಗೆ ಸರ್ವ್ ಮಾಡಿದ ತಕ್ಷಣವೇ ಫ್ಯಾನ್ ಗಾಳಿಗೆ ಇಟ್ಕೊಂಡು ಚೆನ್ನಾಗಿ ಆರಿಸ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಮಿಕ್ಸ್ ಮಾಡ್ತಾ ನೀವು ಆರಿಸ್ಕೋಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ತಿನ್ನಿಸೋದಕ್ಕೆ ಆಗೋದಿಲ್ಲ. ಇಷ್ಟೇ ಮಿಲೆಕ್ಸ್ ಮದರ್ ರೂಟ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿದ್ರಲ್ವ. ನೋಡಿ, ನನ್ನ ಮಗು ಅಂತೂ ಪೂರ್ತಿಯಾಗಿ ಖಾಲಿ ಮಾಡಿದ್ದಾನೆ. ಇದೇ ರೀತಿಯಾಗಿ ನಿಮ್ಮ ಮಕ್ಳಿಗೂ ಮಿಲೆಕ್ಸ್ ಮದರ್ ರೂಟ್ನ ತಿನ್ನಿಸ್ಬೇಕು ಅಂತ ಅಂದರೆ ನಾನು ಹೇಳಿರೋ ರೀತಿಯಾಗಿ ಮಾಡಿ ತಿನ್ನಿಸಿ. ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಮಿಲೆಕ್ಸ್ ಅವರ ಮದರ್ ರೂಟ್ ಬೇಕು ಅಂತಂದರೆ ಅವರ ವೆಬ್ಸೈಟಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.